ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರ ಬಂಧನ ಖಂಡಿಸಿ ಅರಸೀಕೆರೆ ನಗರವನ್ನು ಸಂಪೂರ್ಣ ಬಂದ್ ಮಾಡಲಾಯಿತು. ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರನ್ನ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕೆಂತ ಒತ್ತಾಯಿಸಿ ಕರವೇ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ವಿವಿಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿದ್ದ ಬಂದ್ ಯಶಸ್ವಿಯಾಯಿತು. ವಕೀಲರ ಸಂಘ ಬೆಂಬಲ ಸೂಚಿಸಿ ಎಲ್ಲಾ ವಕೀಲರು ಕೋರ್ಟ್ಗೆ ಗೈರಾಜರಾದರು. ಕರವೇ ಹಾಗೂ ರೈತ ಸಂಘದ ನೂರಾರು ಕಾರ್ಯಕರ್ತರು ಹಾಸನ ರಸ್ತೆಯ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ಮೆರವಣಿಗೆ ಮುಖಾಂತರ ಟಿ.ಎ. ನಾರಾಯಣಗೌಡರನ್ನ ಹಾಗೂ ಕನ್ನಡಪರ ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬಿಎಚ್ ರಸ್ತೆ, ಪೇಟೆ ಬೀದಿ, ಸಾಯಿನಾಥ ರಸ್ತೆ, ರೈಲ್ವೆ ನಿಲ್ದಾಣ ರಸ್ತೆ, ಹಾಸನ ರಸ್ತೆ, ಹಲವಾರು ರಸ್ತೆಗಳಲ್ಲಿ ಘೋಷಣೆ ಕೂಗುತ್ತಾ ಬೈಕ್ ರ್ಯಾಲಿ ನಡೆಸಿದ್ರು. ನಗರದ ಅಂಗಡಿಗಳನ್ನ ಬ್ಯಾಂಕ್ಗಳು, ಕಚೇರಿಗಳು, ಹೋಟೆಲ್ಗಳು, ಮಂಡಿ ವರ್ತಕರುಗಳು, ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು. ಶಾಲಾ ಕಾಲೇಜುಗಳು, ಗಾರ್ಮೆಂಟ್ಸ್ಗಳು ಮೊದಲೇ ರಜೆ ಘೋಷಿಸಿದ್ದರಿಂದ ಜನಸಾಮಾನ್ಯರ ಹೋರಾಟ ವಿರಳವಾಗಿತ್ತು. ಪಿಪಿ ವೃತ್ತದಲ್ಲಿ ಜಮಾಯಿಸಿದ ಕರವೆಯ ನೂರಾರು ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ ಕರವೇ ಹಾಸನ ಜಿಲ್ಲಾಧ್ಯಕ್ಷ ಮನುಕುಮಾರ್, ಕರ್ನಾಟಕದಲ್ಲಿ 65% ಕನ್ನಡ ನಾಮಫಲಕ ಅಳವಡಿಸಬೇಕೆಂದು ಕಾನೂನು ಇದ್ರೂ ಕೂಡ ಇದನ್ನು ಧಿಕ್ಕರಿಸಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಅಳವಡಿಸಿರುವುದನ್ನು ಖಂಡಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ಕರವೇ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸೋಕೆ ಹೋದಾಗ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರನ್ನ ಏಕಾಏಕಿ ಬಂಧಿಸಿ ಜೈಲಿಗೆ ಕಳಿಸಿರುವುದು ಸರ್ಕಾರದ ಕನ್ನಡ ವಿರೋಧಿ ನೀತಿಯಾಗಿದೆ. ಈಗಾಗಲೇ ರಾಜ್ಯಾದ್ಯಂತ ವಿವಿಧ ಹಂತಗಳಲ್ಲಿ ಚಳವಳಿಗಳು ನಡೆಯುತ್ತಿದ್ದು ಅವರ ತವರೂರು ಅರಸೀಕೆರೆ ನಗರ ಬಂದ್ ಮಾಡಲಾಗಿದೆ. ನಾರಾಯಣಗೌಡನ ತಕ್ಷಣ ಬಿಡುಗಡೆ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬಂದ್ ಮಾಡಿ ಕನ್ನಡ ವಿರೋಧಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುವುದು ಅಂತ ತಿಳಿಸಿದರು. ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ನಮ್ಮ ತಾಲೂಕಿನ ತಿರುಪತಿ ಗ್ರಾಮದ ಟಿ.ಎ. ನಾರಾಯಣಗೌಡರು ಕರವೇ ಸಂಘಟನೆ ಸ್ಥಾಪಿಸಿ ರಾಜ್ಯಾದ್ಯಂತ ಲಕ್ಷಾಂತರ ಯುವಕರಿಗೆ ಕನ್ನಡದ ದೀಕ್ಷೆಯನ್ನು ನೀಡಿ ಈ ನಾಡು ನುಡಿ ನೆಲಜಲಗಳಿಗೆ ಅನ್ಯಾಯವಾದಾಗ ಹೋರಾಟ ಮಾಡುವುದು ಹಾಗೂ ಈ ನೆಲದ ಸಂಸ್ಕೃತಿ ಸಾಹಿತ್ಯವನ್ನು ಬೆಳೆಸುವಂತಹ ಕೆಲಸ ಮಾಡುತ್ತಿದ್ದಾರೆ. ಅಧಿಕಾರಕ್ಕೆ ಬಂದ ಸರ್ಕಾರಗಳು ಭಾಷೆಯ ವಿಚಾರವಾಗಿ ಗಡಿಯ ಸಮಸ್ಯೆಗಳನ್ನ, ನೀರಾವರಿ ಹಂಚಿಕೆ ವಿಷಯಗಳನ್ನ ಬಗೆಹರಿಸದೆ ಕನ್ನಡಿಗರಿಗೆ ದ್ರೋಹ ಮಾಡುತ್ತಿವೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ನಾಮಫಲಕ ಅಳವಡಿಸಿ ಎಂದು ಹೋರಾಟ ಮಾಡುತ್ತಿದ್ದ ಟಿ.ಎ. ನಾರಾಯಣಗೌಡರನ್ನ ಬಂಧಿಸಿ ಜೈಲಿಗೆ ಕಳಿಸಿರುವುದು ಸರ್ಕಾರದ ಕನ್ನಡ ವಿರೋಧಿ ನಡೆಯಾಗಿದೆ. ತಕ್ಷಣ ಬಿಡುಗಡೆ ಮಾಡಬೇಕೆಂದು ಬಂದ್ಗೆ ಕರೆ ನೀಡಿದ್ದೇವೆ. ಬಿಡುಗಡೆ ಮಾಡದಿದ್ದಲ್ಲಿ ಪ್ರತಿದಿನವೂ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದರು. ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬಾವರನಕೊಪ್ಪಲು ಶಿವಲಿಂಗಪ್ಪ ಮಾತನಾಡಿ, ನಾಡಪರ ಹೋರಾಟ ಮಾಡುವ ಹೋರಾಟಗಾರರನ್ನ ಬಂಧಿಸಿರುವುದು ಸರ್ಕಾರದ ತಪ್ಪು ನಡೆ. ಭ್ರಷ್ಟಾಚಾರ ಮಾಡಿ ಲಕ್ಷಾಂತರ ಲೂಟಿ ಮಾಡುವ ರಾಜಕಾರಣಿಗಳನ್ನ ಮೊದಲು ಜೈಲಿಗೆ ಹಾಕಿ ಹೋರಾಟಗಾರರನ್ನ ನೀವು ಎಷ್ಟು ಬಾರಿ ಜೈಲಿಗೆ ಕಳಿಸಿದ್ರೆ ನಾವುಗಳು ಹೋರಾಟವನ್ನ ನಿಲ್ಲಿಸುವುದಿಲ್ಲ, ಇನ್ನು ಹೆಚ್ಚು ಮಾಡ್ತೇವೆ. ನಾರಾಯಣಗೌಡರನ್ನ ಬೇಸರತ್ತಾಗಿ ಬಿಡುಗಡೆ ಮಾಡಿ, ಇಲ್ಲದಿದ್ದರೆ ಕರವೇ ಹೋರಾಟಕ್ಕೆ ರೈತ ಸಂಘ ಹಾಗೂ ಹಸಿರು ಸೇನೆ ಬೆಂಬಲವಾಗಿ ನಿಂತು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಸಿದರು. ದಲಿತ ಸಂಘರ್ಷ ಸಮಿತಿಯ ತಾಲೂಕು ಉಪಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ಬ್ರಿಟಿಷರು ಭಾರತ ಬಿಟ್ಟು ಹೋದ್ರು, ಅವರ ಆಂಗ್ಲ ಭಾಷೆ ನಮ್ಮನ್ನ ಇನ್ನೂ ಆಳ್ತಿದೆ. ಗುಲಾಮಗಿರಿಯ ಸಂಕೇತವನ್ನ ಆಂಗ್ಲ ಭಾಷೆಯನ್ನ ಬಿಡಬೇಕು. ರಾಜ್ಯವಾರು ಹಂಚಿಕೆಯಾಗಿರುವ ಭಾಷಾ ವಿಚಾರಗಳಲ್ಲಿ ಆ ರಾಜ್ಯದ ಭಾಷೆಯನ್ನೇ ಪ್ರಾಮುಖ್ಯತೆ ಕೊಡಬೇಕು. ನಾರಾಯಣಗೌಡರು ಬಂಧನ ಸರಿಯಾದ ಕ್ರಮವಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ನಾರಾಯಣಗೌಡರನ್ನ ಬಿಡುಗಡೆ ಮಾಡಿ ಈ ನೆಲದ ಭಾಷೆಯಾದ ಕನ್ನಡವನ್ನು ಉಳಿಸುವ ಕೆಲಸ ಮಾಡಬೇಕು. ದಲಿತ ಸಂಘರ್ಷ ಸಮಿತಿ, ದಲಿತ ಪರ ಹೋರಾಟ ಸಂಘಟನೆಗಳು ಕರವೇ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ ಎಂದ ಕರವೇ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ರೇಖಾ ಮಾತನಾಡಿ, ನಾಡಪರ ಹೋರಾಟಗಾರರನ್ನ ಜೈಲಿಗೆ ಕಳಿಸಿರುವ ಸರ್ಕಾರದ ವಿರುದ್ಧ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡಬೇಕಿದೆ. ಹೋರಾಟಗಾರರನ್ನ ಕೆಟ್ಟಾಗಿ ನಡೆಸಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ತಿಳಿಸಿದರು. ಕರವೇ ನಗರಾಧ್ಯಕ್ಷ ಕಿರಣ್ ಕುಮಾರ್ ಮಾತನಾಡಿ, ಸರ್ಕಾರದ ನೀತಿಯಂತೆ 65% ಕನ್ನಡ ನಾಮಫಲಕ ಅಳವಡಿಸಿದರೆ ನಾವ್ಯಾಕೆ ಹೋರಾಟ ಮಾಡ್ತಿದ್ವು? ನಾಮಫಲಕಗಳನ್ನ ಬೇರೆ ಭಾಷೆಯಲ್ಲಿ ಅಳವಡಿಸಿದ್ದರಿಂದ ನಾರಾಯಣಗೌಡರು ಹೋರಾಟಕ್ಕೆ ಕರೆ ನೀಡಿದ್ರು. ಆದ್ರೆ ಅವರನ್ನ ಬಂಧಿಸಿರುವುದು ತಪ್ಪು ನಿರ್ಧಾರ. ತಕ್ಷಣ ಬಿಡುಗಡೆ ಮಾಡಿ ಅಂತ ಕೇಂದ್ರ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಮಂಜುನಾಥ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ್ ಬಾಬು, ತಿರುಪತಿ ವೆಂಕಟರಮಣ ಸ್ವಾಮಿ ಕಮಿಟಿಯ ಅಧ್ಯಕ್ಷ ಅರುಣ್ ಕುಮಾರ್, ಕರವೇ ಮುಖಂಡ ಫಾರ್ವೀಸ್, ಗೌರವಾಧ್ಯಕ್ಷ ಬಾಣವರ ಲಕ್ಷ್ಮೀಶ್, ಮಾದಿಗ ದಂಡೂರು ಸಮಿತಿಯ ರಂಗನಾಥ್, ಎಬಿಎಸ್ ಸಂಘಟನೆಯ ಅಧ್ಯಕ್ಷ ಸುನಿಲ್ ನಾಯ್ಕ, ರೈತ ಸಂಘದ ತಾಲೂಕು ಅಧ್ಯಕ್ಷ ಅಣ್ಣನಾಯಕನಹಳ್ಳಿ ಶಿವಮೂರ್ತಿ, ಉಪಾಧ್ಯಕ್ಷ ಗಂಗಾಧರ್ ನಾಯ್ಕ ಮುಂತಾದವರು ಮಾತನಾಡಿದರು. ಯುವ ಘಟಕದ ಅಧ್ಯಕ್ಷ ರಕ್ಷಿತ್, ಕರವೇ ಜಿಲ್ಲಾ ಘಟಕದ ಉಪಾಧ್ಯಕ್ಷ ತುಳಸಿದಾಸ್, ಕಾರ್ಯದರ್ಶಿ ರಘುಪಾಳ್ಯ, ಚನ್ನರಾಯಪಟ್ಟಣ ತಾಲೂಕು ಅಧ್ಯಕ್ಷ ಮಧು, ಕರಡೆವು ಗ್ರಾಮಾಂತರ ಘಟಕದ ನವೀನ್, ತಂಬಾಪುರ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಶಂಕರ್, ಮಹಿಳಾ ಘಟಕದ ಅಧ್ಯಕ್ಷ ಕಮಲಮ್ಮ, ನಗರಾಧ್ಯಕ್ಷಿ ರುಕ್ಮಿಣಿ, ಜಯಕುಮಾರ್, ವಾಹನ ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷ, ಕಾರ್ಮಿಕ ಘಟಕದ ಮಂಜು, ಕೆಕೆ ಗಿರೀಶ್, ಜೆಸಿಪುರ ಯತೀಶ್, ಕಲ್ಗುಂಡಿ ನವಾಜ್, ರೋಷನ್, ರಾಘು, ಲೋಕೇಶ್, ಅಜ್ಜಯ್ಯ ಮುಂತಾದವರು ಹಾಜರಿದ್ದರು. ನಮ್ಮ ಕನ್ನಡಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಜನ ಅನ್ನೋದಕ್ಕೆ ಇದೀನ ಅರಸೀಕೆರೆ ಸೇರಿರುವಂತಹ ನಮಗೆಲ್ಲ ಬಂಧುಗಳು, ನಮ್ಮ ಕನ್ನಡದ ಕಟ್ಟಾಳು ಕನ್ನಡದ ಬಂಧುಗಳೇ ನಮಗೆ ಸಾಕ್ಷಿಯಾಗಿದ್ದಾರೆ. ಹಾಗೆ ಟಿ.ಎ. ನಾರಾಯಣಗೌಡರು ಈ ತಾಲೂಕಿನಲ್ಲಿ ಜನಿಸಿದಂತ ವ್ಯಕ್ತಿ ಆಗಿದ್ದಾರೆ. ಅವರು ಕನ್ನಡ ಪರ ತುಂಬಾ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅವ್ರ ಮನೆಗಾಗಿ ಏನು ಮಾಡಲಿಲ್ಲ, ಅವ್ರ ಸಂಬಂಧಿಕರಾಗಿ ಏನು ಮಾಡಲಿಲ್ಲ, ಎಲ್ಲ ಕನ್ನಡದ ಕಟ್ಟಾಳಗೋಸ್ಕರ ಮಾಡಿದ್ದಾರೆ. ಇವತ್ತು ಅಂಥ ವ್ಯಕ್ತಿನ ಬಂಧನ ಮಾಡಿದ್ದಾರೆ ಅಂದ್ರೆ ಅವರೇನು ದರೋಡೆ ಮಾಡಲಿಲ್ಲ, ಬೇರೆ ತರ ಯಾವುದನ್ನು ಲೂಟಿ ಮಾಡಿಲ್ಲ. ಆದ್ರೆ ಅವರಿಗೆ ತುಂಬಾ
ಹೋರಾಟವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದು ಏನು ಅಂದ್ರೆ, ಅಂತ ಕನ್ನಡಿಗರನ್ನ ಬಂಧಿಸಿರೋದಕ್ಕೆ ನಮ್ಮ ಜೊತೆ ಪ್ರತಿಯೊಬ್ಬ ಜನಗಳು ಇದ್ದಾರೆ. ಪ್ರತಿಯೊಂದು ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಕನ್ನಡ ಜನಗಳು ಇದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಮೂಲಕ. ಎಲ್ಲಾ ಕನ್ನಡದ ಬಂಧುಗಳು ಮುಂದಿನ ನಿಮ್ಮ ಎಲೆಕ್ಷನ್ ಏನಿದೆ ಇದಕ್ಕೆ ವಿರುದ್ಧವಾಗಿ ಮಾಡ್ಲಿಲ್ಲ ಅಂದ್ರೆ ಕೇಳಿ, ಇದ್ರ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದೀವಿ. ಯಾಕೆಂದ್ರೆ ನಮ್ಮ ಕರೆವೆ ಬಂಧುಗಳು ಮಾತ್ರ ಅಲ್ಲ, ಇದಕ್ಕೆ ಇಡೀ ಕರ್ನಾಟಕದ ಕನ್ನಡ ಬಂಧುಗಳು ನಾವು ಅದನ್ನು ಪ್ರತಿಭಟಿಸಿ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಕರೆದಾಗ ಪೊಲೀಸರು ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡದಂಗೆ ಜೈಲಿಗೆ ಕಳಿಸ್ಯಾರೆ. ಜೈಲಿಗೆ ಕಳಿಸಿ ಇಷ್ಟು ದಿನ ಆದ್ರೂ ಬಿಡುಗಡೆಗೊಳಿಸಿಲ್ಲ. ನಾವು ಪ್ರತಿದಿನ ಹೋರಾಟ ಮಾಡಿ ಇವತ್ತು ಅರಸೀಕೆರೆ ಬಂದು ಕರೆ ಕೊಟ್ಟಿದ್ದೀವಿ. ಅರಸೀಕೆರೆ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ. ನಾವು ಇವತ್ತು ನಿಮ್ಮ ಎಲ್ಲ ಮಾಲೀಕರು, ವ್ಯಾಪಾರಸ್ಥರು, ಮಂಡಿ ವರ್ತಕರಿಗೆಲ್ಲ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೀನಿ. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹಿತ ಇವತ್ತು ನಾರಾಯಣಗೌಡನ ಬಿಡುಗಡೆಗೊಳಿಸಬೇಕು ಅಂತೇಳಿ ತಮ್ಮ ವ್ಯಾಪಾರ ವಹಿವಾಟನ್ನ ಬಂದ್ ಮಾಡಿದ್ದಾರೆ. ಅವರಿಗೆಲ್ಲ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಕೊಡೋದ್ರ ಮುಖಾಂತರ ಇವತ್ತು ನಾರಾಯಣಗೌಡರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸನ ಅರಸೀಕೆರೆ ತಾಲೂಕಿನ ಜನತೆ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾದಂತ ಅಭಿನಂದನೆ ಸಲ್ಲಿಸ್ತಾ, ನೀವು ಬೇಗ ತಕ್ಷಣವೇ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಲಿಲ್ಲ ಅಂದ್ರೆ ಇವತ್ತು ಏನ್ ಅರಸೀಕೆರೆ ತಾಲೂಕಿನಲ್ಲಿ ಬಂದಾಗಿದೆ, ಪ್ರತಿ ತಾಲೂಕಲ್ಲೂ ಸಹ ಬಂದಾಗುತ್ತೆ, ಹಾಸನ ಜಿಲ್ಲೆ ಸಂಪೂರ್ಣ ಬಂದಾಗುತ್ತೆ ಅನ್ನೋ ಒಂದು ಎಚ್ಚರಿಕೆನ ಇವತ್ತು ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾರಾಯಣಗೌಡರು ಯಾವ್ದಾವ್ದು ವೈಯಕ್ತಿಕ ಕೆಲಸಕ್ಕೋಸ್ಕರ ಜೈಲಿಗೆ ಹೋಗಿಲ್ಲ. ಇವತ್ತ ಏನ್ ನಾಡ ನುಡಿ ರಕ್ಷಣೆಗೋಸ್ಕರ ಅವರು ಜೈಲಿಗೆ ಹೋಗಿರೋದು ಮತ್ತು ನಮ್ಮ ಏನ್ ಕನ್ನಡಿಗರಿಗೆ, ನಮ್ಮ ನಾಡಿನ ಜನತೆಗೆ ಉದ್ಯೋಗ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟನ ಹಮ್ಮಿಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತ ನಮ್ಮ ನಾಡಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿನ ಇವತ್ತ ಜೈಲಲ್ಲಿ ಕೂತಿದ್ದಾರೆ. ಯಾವ್ದೋ ಒಂದು ಲೂಟಿ ಮಾಡೋ ಅಂತ ಅಧಿಕಾರಿ ವರ್ಗ ಇರ್ಬೋದು, ಯಾವ್ದೋ ಒಬ್ಬ ರಾಜಕಾರಣಿಗಳು ಇರ್ಬೋದು, ಅವ್ರು ಯಾವ್ದೋ ಒಂದು ಲೂಟಿ ಮಾಡಿದ್ರು ಸಹ ಅವ್ರಿಗೆ ಯಾವ್ದೋ ಒಂದು ಕೇಸ್ ಆಗಿ ಜೈಲಿಗೆ ಕಳ್ಸಲ್ಲ. ಇವತ್ತು ನಾಡಿನ ಪರವಾಗಿ ಹೋರಾಟ ಮಾಡೋ ಅಂತ ವ್ಯಕ್ತಿಗಳನ್ನ ಜೈಲಿಗೆ ಕಳ್ಸೋ ಅಂತ ಕೆಲಸ ಮಾಡ್ತಾ ಇದೆ. ಇದು ಖಂಡನೀಯ. ಅದರಲ್ಲಾಗಿ ಮುಂದಿನ ದಿನಗಳಿಗೆ ತಕ್ಷಣ